ನಮಸ್ಕಾರ ಎಲ್ರಿಗೂ. ನಾನಿವತ್ತು ಮಕ್ಕಳನ್ನೆಲ್ಲ ಕರ್ಕೊಂಡು ಚಿತ್ರದುರ್ಗಕ್ಕೆ ಹೋಗೋಣ ಅಂತ ಹೊರಟಿದ್ದೀನಿ. ಇವಾಗ ಟೈಮು ಬೆಳಗಿನ ಜಾವ ಒಂದು 5:15 ಇರಬೇಕು. ಹಾಗೆ ಹೊರಡ್ತಾ ಇದ್ದೀವಿ. KSRTC ಬಸ್ ಹಿಡ್ಕೊಂಡು. ನಮಗಂತೂ ಫ್ರೀ ಇದೆ ಆಧಾರ್ ಕಾರ್ಡು ಅಂತೇಳಿ ನನ್ನ ಮಗನಿಗೆ ಒಬ್ಬನಿಗೆ ಚಾರ್ಜ್ ಇತ್ತು, ಹಂಗಾಗಿ ಹೊರಟ್ವಿ. 5:15 ಆಗಿರೋದ್ರಿಂದ ಇನ್ನು ಆವಾಗ ತಾನೇ ಸೂರ್ಯ ಉದಯ ಆಗ್ತಾ ಇತ್ತು. 5:45 6 ಗಂಟೆ ಇರಬೇಕು. ಸೂರ್ಯ ಉದಯ ಆಗ್ತಾಯಿತ್ತು. ಸೂರ್ಯನಿಗೆ ಗುಡ್ ಮಾರ್ನಿಂಗ್ ಹೇಳ್ಬಿಟ್ಟು ನಾವು ಹೊರಟ್ವಿ ಹೊಸದುರ್ಗ ಕಡೆ. ಹೊಸದುರ್ಗ ಬಸ್ ಹತ್ತಿ ಹೊಸದುರ್ಗಕ್ಕೆ ಇಳಿದು ಅಲ್ಲೇ ಸ್ವಲ್ಪ ಕಾಫಿ ಟೀ ಕುಡ್ಕೊಂಡು ಮತ್ತೆ ಚಿತ್ರದುರ್ಗ ಬಸ್ ಹತ್ತಿದ್ವಿ. ಸ್ವಲ್ಪ ಲೇಟ್ ಆಯಿತು ಚಿತ್ರದುರ್ಗ ಗಾಡಿ ನಮಗೆ ಸಿಗೋಕ್ಕೆ. ಒಂದು 7:15 ಬಂತು ಬಸ್ಸು. ಹೊರಟ್ವಿ. ಚಿತ್ರದುರ್ಗ ಬಸ್ ಹಿಡ್ಕೊಂಡು ಚಿತ್ರದುರ್ಗಕ್ಕೆ ಬಂದು ಇಳಿದು ಅಲ್ಲಿಂದ ಆಟೋದಲ್ಲಿ ಕೋಟೆ ಹತ್ರ ಹೋದ್ವಿ. ಕೋಟೆ ಹತ್ರ ಬಂದರೆ ಅಲ್ಲಿ ಗೂಗಲಲ್ಲೇ ಟಿಕೆಟ್ ಬುಕ್ ಮಾಡಬೇಕಿತ್ತು. ಫೋನ್ಪೇ ಮಾಡಿ ಅದನ್ನು ಗೂಗಲಲ್ಲಿ ಬುಕ್ ಮಾಡ್ಕೊಂಡ್ವಿ. ಹಾಗೆ ಚಿತ್ರದುರ್ಗದ ಕೋಟೆ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀವಿ. ನಾನಂತೂ ಅಲ್ಲಿ ಹೋದರೆ ರೀಲ್ಸ್ ಮಾಡೋದು ಬಿಡ್ತೀನ, ಅಲ್ಲೂ ಒಂದು ರೀಲ್ಸ್ ಮಾಡಿದೆ. ಹಾಗೆ ಎಂಟ್ರೆನ್ಸಲ್ಲಿ ನನ್ನ ಮಗ ಒಂದು ಮ್ಯಾಪ್ ನೋಡ್ದೆ, ಯಾವ್ಯಾವ ಕಡೆ ಹೋಗಬೇಕು ಅಂತೇಳಿ. ಅವ್ರಿಗಿದೆ ಫಸ್ಟು. ನಾನು ಹೋಗಿ ಬಂದಿದ್ದೀನಿ 2 ಸಾರಿ. ಅವ್ರನ್ನ ಕರ್ಕೊಂಡು ಹೋಗಿದ್ದೆ ತೋರಿಸೋಣ ಅಂತಂತೇಳಿ. ಚಿತ್ರದುರ್ಗ ಡಿಸ್ಟಿಕಲ್ಲಿದ್ದು ಚಿತ್ರದುರ್ಗ ಕೋಟೆ ತೋರಿಸ್ದಂಗಿದ್ರೆ ಏನು ಚೆನ್ನಾಗಿರುತ್ತೆ ಅಂತ ಎಲ್ಲ ತೋರಿಸ್ಕೊಂಬಂದೆ. ಮೇಲೆ ಹೋದ್ವಿ. ಮೇಲೆ ಹೋದರೆ ಎಲ್ಲ ಕವರ್ ಆಯಿತು ನಮಗೆ ವೀಡಿಯೋಸ್ ಮಾಡೋಕ್ಕೆ. ಆಮೇಲೆ ಅಲ್ಲಿಂದ ನಾವು ಸಂಪಿಗೆ ಸಿದ್ದೇಶ್ವರ ಟೆಂಪಲ್ ಹತ್ರ ಬಂದ್ವಿ. ಅಲ್ಲಿ ತುಂಬ ವರ್ಷಗಳಿಂದ ಸಂಪಿಗೆ ಮರ ಒಣಗೇ ಇಲ್ವಂತೆ, ಹಾಗೇ ಇದೆಯಂತೆ. ಅಲ್ಲಿ ಸಂಪಿಗೆ ಸಿದ್ದೇಶ್ವರ ದೇವಸ್ಥಾನವೂ ತುಂಬ ಚೆನ್ನಾಗಿದೆ. ಇಲ್ಲಿ ಚಿತ್ರದುರ್ಗದ ಕೋಟೆ ಒಳಗಡೆ ಉಯ್ಯಾಲೆ ಕಟ್ಟ ಹಬ್ಬಗಳು ಈ ಥರ ಬಂದಾಗ ಜಾತ್ರೆಗಳಲ್ಲಿ ಉಯ್ಯಾಲೆ ಕಟ್ಟಿ ತೂಗ್ತಾರೆ ಅಲ್ಲಿ, ಅದು ಮಂಟಪ ಅದು. ಹಾಗೆ ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲಿ ಯಾರೋ ಹೋಮ ಏನೋ ಮಾಡಿಸಿದ್ರು, ಪೂಜೆ, ಸ್ಪೆಷಲ್ ಪೂಜೆ. ಅಲ್ಲಿ ಹೋಗಿ ಪ್ರಸಾದ ತಗೊಂಡು ತೀರ್ಥ ಮಂಗಳಾರತಿ ತಗೊಂಡು ಬಂದ್ವಿ ಈ ಕಡೆ ಆಚೆ. ಅಲ್ಲಿಂದ ನಾನು ಅಕ್ಕ ತಂಗಿ ಹೊಂಡಕ್ಕೆ ಬಂದ್ವಿ. ಅಲ್ಲೂ ಅಷ್ಟೇ ನಾನು ಲಾಸ್ಟ್ ಟೈಮ್ ಹೋದ ತುಂಬ ನೀರಿತ್ತು. ಈ ಸಲ ಒಂದು ಸ್ವಲ್ಪ ಕಡಿಮೆ ಆಯಿತು. ಆಮೇಲೆ ಅಲ್ಲಿ ತಣ್ಣೀರಿನ ಹೊಂಡ ಅಂತ ಇದೆ, ಅದು ಅಷ್ಟೇ ಅಲ್ಲಿ ನೀರೇ ಇರಲಿಲ್ಲ. ಜನಗಳು ತುಂಬ ಗಲೀಜು ಮಾಡಿದರು. ಅಲ್ಲೊಂದು ಸ್ವಲ್ಪ ನೋಡ್ಕೋಬೇಕು ಇವರು. ಆಮೇಲೆ ನನ್ನ ಮಗಳು ಕಿಂಡಿ ಒಳಗಡೆ ಹೋಗಿ ಬರ್ತೀನಿ, ಓಬವ್ವನ ಕಿಂಡಿ ಒಳಗಡೆ ಅಂತ ಅವಳು ಅಲ್ಲಿಗೆ ಹೋಗಿ ಬಂದಳು. ಹಾಗೆ ಆಚೆ ಬಂದ್ವಿ. ಜಾಸ್ತಿ ಮೇಲೆ ಹೋಗೋಕ್ಕಾಗಲಿಲ್ಲ ನಮಗೆ. ಅಲ್ಲಿಂದ ಆಚೆ ಬಂದು ಆಟೋದಿಂದ ನಾವು ಇದಕ್ಕೆ ಹೊರಟ್ವಿ, ಆಡುಮಲ್ಲೇಶ್ವರ ಮೃಗಾಲಯಕ್ಕೆ ಹೊರಟ್ವಿ ಇವಾಗ. ಅಲ್ಲಿ ಆಟೋದಲ್ಲಂತೂ ತುಂಬ ಚಾರ್ಜಪ್ಪ. 600 ತಗೊಂಡ್ರು ಆಟೋದಲ್ಲಿ. ಅಲ್ಲಿಗೆ 6 ಕಿಲೋಮೀಟರ್ ಆಗುತ್ತೆ ಅಂತೇಳಿ. ನಾನು ಆದ್ರೂ 600 ಕೊಡಲಿಲ್ಲ. 400 ರೂಪಾಯಿಗೆ ಮಾತಾಡ್ಕೊಂಡು ಹೋಗಿ ವೆಯ್ಟಿಂಗಲ್ಲಿಟ್ಟು ಆಟೋನ ನಾವು ಇವಾಗ ಮೃಗಾಲಯದೊಳಗಡೆ ಎಂಟ್ರಿ ಕೊಡ್ತಾಯಿದ್ದೀವಿ. ಅಲ್ಲಿ ಪಾರ್ಕ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. 1 ಪರ್ಸನಿಗೆ 50 ರುಪೀಸು. ಆದರೆ ಅನಿಮಲ್ಸ್ ಏನು ಅಷ್ಟೊಂದೇನು ಕಾಣಿಸ್ಲಿಲ್ಲ ಅದರೊಳಗಡೆ. ಅಲ್ಲಲ್ಲೇ ಪ್ಯಾರೆಟ್ಸ್ಗಳು, ಆಮೇಲೆ ಒಂದು ಸ್ವಲ್ಪ ಬರ್ಡ್ಸ್ಗಳೆಲ್ಲ ಇತ್ತು. ಬರ್ಡ್ಸ್ ಪರವಾಗಿಲ್ಲ. ಹಾವು ನೋಡಿದ್ವಿ, ಬರ್ಡ್ಸ್ ನೋಡಿದ್ವಿ. ಇಲ್ಲಿ ನೋಡಿ ಪ್ಯಾರೆಟು ನೋಡ್ತಾ ಇದ್ವಿ. ಮೇಲೆ ಅದೇನು ಪಕ್ಷಿ ಇತ್ತು ನನಗಂತೂ ಕಾಣಿಸ್ಲಿಲ್ಲ, ನನ್ನ ಮಕ್ಕಳು ನೋಡ್ತಾಯಿದ್ರು. ಹಾಗೆ ಒಂದು ಸ್ವಲ್ಪ ಡಿಫ್ರೆಂಟು ಕೋಳಿಗಳಿತ್ತು, ಅದೆಲ್ಲ ನೋಡಿಕೊಂಡು ಬಂದ್ವಿ. ನೋಡಿ ಅದು ಪ್ಯಾರೆಟ್ಸ್ಗಳು, ಅದೆಲ್ಲ ಫಾರಿನ್ ಪ್ಯಾರೆಟ್ಸು ಅಂತ ಹೇಳ್ತಾಯಿದ್ರು. ಅವೆಲ್ಲ ನೋಡ್ಕೊಂಬಂದ್ವಿ ಆಚೆ. ಹಾಗೆ ಬರ್ತಾ ಅಲ್ಲಿ 1-2 ಕರಡಿ ಕಾಣಿಸ್ತು. ಆಮೇಲೆ ಬೇರೆ ಅನಿಮಲ್ಸ್ ಯಾವುದೂ ಇರಲಿಲ್ಲ. ಬರೀ ಬರ್ಡ್ಸೇ ಜಾಸ್ತಿ ನಮ್ಮ ಕಣ್ಣಿಗೆ ಕಾಣಿಸಿದ್ದು. ಆಮೇಲೆ ಅಲ್ಲಿ ಕರಡಿ ಇದೆ, ನೋಡೋಣ ಬನ್ನಿ ಅಂತೇಳಿ ಹೋದ್ವಿ. ಹಾಗೆ ಹೋಗ್ತಾ ಇದರಲ್ಲಿ ನೋಡಿ ಅದೊಂಥರ ಪಕ್ಷಿ, ಅದು ಕರಡಿ ನೋಡಿ. 2 ಕರಡಿ ಇತ್ತು. ಅದು ದೂರದಿಂದಲೇ ನೋಡ್ಕೊಂಬಂದ್ವಿ. ನನ್ನ ಮಗಳಂತೂ ತುಂಬ ಖುಷಿಪಟ್ಲು ಕರಡಿ ನೋಡಿ. ಅವರಂತೂ ನೋಡಿರಲ್ಲ. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಜಾಸ್ತಿ ನೋಡಿರ್ತೀವಿ. ಮನೆ ಹತ್ರನೇ ಬರೋರು ಕರಡಿ ಆಡಿಸೋರು, ನೋಡ್ತಾ ಇದ್ವಿ ಅವಾಗ. ಆಮೇಲೆ ಚಿರತೆ ಇರೋ ಕಡೆ ಹೋಗೋಣ ಅಂಥೇಳಿ ಕರ್ಕೊಂಡು ಹೋಗ್ತಾ ಇದ್ದೆ. ಅಲ್ಲೊಂದು ಚಿರತೆ, 2 ಚಿರತೆ ಇತ್ತು, ದೊಡ್ಡದು ಚೆನ್ನಾಗಿತ್ತು. ಅವೆರಡು ಚಿರತೆ ಎಲ್ಲ ಪಕ್ಕದಲ್ಲಿರೋರು ಬಾರೋ ಬಾರೋ ಅಂತ ಕರಿತಾ ಇದ್ರು ಚಿರತೆನ. ಅದು ಎದ್ದು ನಿಂತ್ಕೊಂಡು ಮತ್ತೆ ಹಂಗೆ ಮಲ್ಕೊಂತು. ಮಧ್ಯಾಹ್ನ ಟೈಮ್ ತುಂಬ ಬಿಸಿಲಿತ್ತು. ಆಚೆ ಬರೋಕ್ಕೆ ಅನಿಮಲ್ಸ್ಗಳಿಗೂ ಬಿಸಿಲಲ್ವ, ಅವನ್ನ ಹಿಡ್ಕೊಂಡು ಮಲ್ಕೊಂಡಿದ್ವು. ಹಾಗೆ ಹೊರಟ್ವಿ ನಾವು. ಆಚೆ ಬಂದ್ವಿ. ಅಲ್ಲಿ ಡೀರ್ಸ್ಗಳಿತ್ತು, ಕೊಂಬಿಲ್ಲದೆ ಇರೋದು ಡೀರ್ಸು, ಒಂದು ಸ್ವಲ್ಪ ಕೊಂಬಿರೋದು ಕಾಣಿಸ್ತು. ಹಾಗೆ ನೋಡಿ ಹೊರಡ್ತಾ ಇದ್ದೀವಿ, ಹೋಗೋಣ ಅಂತಂತ. ಆಮೇಲೆ ಅಲ್ಲಿಂದ ನಾವು ಇದು ಕೊಂಬಿರೋ ಡೀರ್ಸ್ ಅನಿಸುತ್ತೆ,
ನಾನಲ್ಲಿ ಬೋರ್ಡು ನೋಡಲಿಲ್ಲ ನೋಡಿ ಸರಿಯಾಗಿ. ಕೊಂಬಿರೋ ಇದು ಡೀರ್ಸ್ಗಳು, ಜಿಂಕೆಗಳು ಚೆನ್ನಾಗಿತ್ತು. ಸ್ವಲ್ಪ ಪರವಾಗಿಲ್ಲ, ಎಕ್ಸ್ಪೀರಿಯೆನ್ಸು ಚೆನ್ನಾಗಾಯಿತು. ನಾವು ಅಲ್ಲಿಂದ ಮುರುಘಾ ಮಠಕ್ಕೆ ಬಂದ್ವಿ. ಮುರುಘಾ ಮಠದಲ್ಲಿ ಬರೋದ್ರೊಳಗಡೆ ಹೊಟ್ಟೆ ತುಂಬ ಹಶ್ವಾಗಿತ್ತು. ಹೋಗಿ ಫಸ್ಟು ಊಟದ ಎಲ್ಲಿದೆ ದಾರಿ ಅಂತ ನಾನು ಫಸ್ಟ್ ಟೈಮ್ ಬಂದಿದ್ದು ಮುರುಘಾ ಮಠಕ್ಕೆ. ಮಠ ಎಲ್ಲ ತುಂಬ ಚೆನ್ನಾಗಿತ್ತು. ಮ್ಯೂಸಿಯಮ್ಗೆ ಹೋದ್ವಿ, ಮುರುಘಾ ಮ್ಯೂಸಿಯಮ್ಗೆ. ಅಲ್ಲಿಂದ ಊಟಕ್ಕೆ ಹೋಗಿ ಹೊಟ್ಟೆ ತುಂಬ ತಿಂದ್ಕೊಂಡು ಹಾಗೆ ಮುರುಘಾ ವನ ಸಿಕ್ತು. ವನದಲ್ಲಿ ಆದಿಮಾನವ್ರದ್ದು ಜೀವನ ಶೈಲಿ ಇತ್ತು, ಅದೆಲ್ಲ ನೋಡಿಕೊಂಡು ಇಲ್ಲಿ ಎಂಟ್ರೆನ್ಸಲ್ಲಿ ನೋಡಿ ಅದು ಚೆನ್ನಾಗಿತ್ತು. ಅಲ್ಲಿ ಫೋಟೋ ಎಲ್ಲ ತಗೊಂಡ್ರು. ಇದು ಆದಿಮಾನವರ ಜೀವನ ಶೈಲಿ. ಫಸ್ಟ್ ಇದ್ದವರು ಹೆಂಗಿದ್ದವರು, ಈಗ ಮನುಷ್ಯರಾಗೋವರೆಗೂ ಹೆಂಗಾಗಿದ್ದಾರೆ ಅನ್ನೋವ್ರದ್ದು ಒಂದು ಜೀವನ ಶೈಲಿ. ಅದು ಚೆನ್ನಾಗಿತ್ತು. ಹಳ್ಳಿ ಜೀವನ, ಆಮೇಲೆ ಕಾಡು ಜನರ ಜೀವನ ಶೈಲಿನೂ ಇತ್ತು. ಅಲ್ಲಿನ ಸೌಂಡಿಗೆ ಒಂಥರ ಬ್ರೈಟ್, ಒಂಥರ ಮೈ ಜುಮ್ ಅನ್ನಿಸ್ತಾ ಇತ್ತು. ಸೌಂಡ್ ಎಫೆಕ್ಟ್ ಚೆನ್ನಾಗಿ ಕೊಟ್ಟಿದ್ದಾರೆ. ಅದೊಂದು ಇಷ್ಟ ಆಯಿತು ನನಗೆ. ಅಲ್ಲಿರೋದ್ರಲ್ಲೆಲ್ಲ ಇದೇ ನನಗೆ ತುಂಬ ಇಷ್ಟ ಆಗಿದ್ದು. ಕಾಡು ಜನರ ಜೀವನ ಶೈಲಿ, ಬೇಟೆ ಆಡಿ ಬಂದವ್ರು ಸಂಭ್ರಮ ಮಾಡೋದು ತುಂಬ ಖುಷಿ ಆಯಿತು ನನಗದು ನೋಡಿ. ಆಮೇಲೆ ಖುಷಿ ಆಯಿತು. ಓಕೆ, ನಾವಿನ್ನು ಹೊರಡ್ತೀವಿ. ಬಾಯ್.